ಭಗವಾನ್ ಮುರಾರಿ ಮುರಾರಿ ಭಗವಾನ್ ಕರುಣಾ ಸ್ವರೂಪ ಸ್ವರೂಪ ಭಗವಾನ್ ಶರಣೋ ಭಗವಾ ಕರುಣೆ ತೋರು ಭಗವಾ ಶರಣೋ ಭಗವಾನ್ ಕರುಣೆ ತೋರು ಭಗವಾನ್ 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 ಶರಣ ಭಗವಾನ್ ಕರುಣೆ ತೋರು ಭಗವಾನ್ ಸತ್ಯಲೋಕವಾಸಿ ನಿವಾಸಿ ಭಗವಾನ್ ಸತ್ಯಲೋಕವಾಸಿ ನಿವಾಸಿ ಭಗವಾನ್ ಅಂತರಾತ್ಮ ಜ್ಯೋತಿ ನಿ ಜ್ಯೋತಿ ಭಗವಾನ್ ಅಂತರಾತ್ಮ ಜ್ಯೋತಿ ನಿ ಜ್ಯೋತಿ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಕೃಷ್ಣ ಭಗವಾನ್ ಜಯ ಜಯ ಕೃಷ್ಣ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಜ್ಯೋತಿ ಭಗವಾನ್ ಜ್ಯೋತಿರ್ಲಿಂಗ ಭಗವಾನ್ ಕೃಷ್ಣ ಭಗವಾನ್ ಜಯ ಜಯ ಕೃಷ್ಣ ಭಗವಾನ್ ಕೃಷ್ಣ ಭಗವಾನ್ ಜಯ ಜಯ ಕೃಷ್ಣ ಭಗವಾನ್ ಭಗವಾನ್ ಮುರಾರಿ ಮುರಾರಿ ಭಗವಾನ್ ಕರುಣಾ ಸ್ವರೂಪ ಸ್ವರೂಪ ಭಗವಾನ್ ಶರಣೋ ಭಗವಾನ್ ಕರುಣೆ ತೋರು ಭಗವಾನ್ ಹೇ ಜಗದೋದ್ಧಾರಕನೇ ಭಾವಯ ಹರನೆ ಭಕ್ತರ ಬಂಧುವೇ ಶ್ರೀಕೃಷ್ಣ ಪರಮಾತ್ಮನೇ ಪರಮಾತ್ಮನು ನಿದ್ರಿಸುವುದಂತಿರುವುದು ನಾನು ವಿಶ್ರಮಿಸುವೆನು ಏರಿ ಭವನದ ಶೃಂಗಾರ ವೈಭವ ವಿವಿಧ ಮಣಿಮುಕ್ತ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಏ ಮಾಧವನ ಭವನ ನಕ್ಷತ್ರವು ಪುಂಜದಂತೆ ಕಂಗೊಳಿಸುತ್ತಿರುವ ಈ ಮಾಧವನ ಭವನವನ್ನು ಕಂಡಾಕ್ಷಣ ಮೋಡಗಳು ಕರಗಿ ಮಳೆಗರಿದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಅಬ್ಬಾ, ಅದ್ಯಾವ ಶಿಲ್ಪಿಯ ಕೈ ಚಾತುರ್ಯವೋ ನಾ ಕಾಣೆನಲ್ಲ. ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲ ಸರಿಯವಾಗಿದೆ. ಏನಿ ಭವನದ ವೈಭವ, ನೋಡಲ ನಂದವಾಗಿದೆ. ನೋಡಲ ನಂದವಾಗಿದೆ.
ರಾಶಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ ದೇವಲೋಕಾದಿಲೋಕವೇ ತರಗಿ ತರಗಿಳಿದಂತಿದೆ ದೇವಲೋಕಾದಿಲೋಕವೇ ಮೆರುಗಿ ತರಗಿಳಿದಂತಿದೆ ಎನಿತು ಈ ಕೃಷ್ಣನ ಗರ್ಭದ ಸಿರಿತನ ಎನಿತು ಈ ಕೃಷ್ಣನ ಗರ್ಭದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಆ ಓಹೋ ಶಿಲಾಬಾಲಕಿಯರು ಒಳ್ಳೆಯಂತೆ ಬಳುಕಿ ನಡೆಯುವ ಈ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆಯ ಎಸಳಿನಂತಹ ನಾಸಿಕ ಮಧುಚಂದನನ್ನೇ ಮೋಗಿಸುವಂತಹ ಮಂದಾಸ ರಂಭ ಊರ್ವಶಿ ಮೇನಕೆಯರ ಶಿರೋತ್ತಮರ ಸೌಂದರ್ಯವೇ ಈ ಧರೆಗಿಳಿದು ಬಂದಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ ಅಬ್ಬ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಭಾವಪರವಶನಾದೆ ಈ ಅದ್ಭುತ ಸೌಂದರ್ಯ ರಾಶಿಯರನ್ನು ಆಹಾ ಆಹಾ ನಾನೇ ಒಂದು ಸಾರಿ ಬಿಗಿ ತಪ್ಪಲೇ ಸ್ವಾಗತ ಗುರು ನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಖ್ಯಾತಿಯೋಳು ಚಲ ಸಾಧಿಪ ವೀರ ಖ್ಯಾತಿಯೋಳು ಚಲ ಸಾಧಿಪ ವೀರ ಸ್ವಾಗತ ಗುರುನಂದನ ಗುರುನಂದನ ಚಂದ್ರನಂತೆ ಒಳವ ಇಂದ್ರನಿಗೋಲ್ವ ಚಂದ್ರನಂತೆ ಒಳವ ಇಂದ್ರನಿಗೋಲ್ವ ಮಂದಹಾಸದಲ್ಲಿ ನಯ್ಯ ಬೀರುತ್ತಲಿ ಹೂಗಳ ತಲ್ಲಿ ಸ್ವಾಗತ ಕೋರ್ವ ಮಂದಹಾಸದಲ್ಲಿ ನಯ್ಯ ಬೀರುತ್ತಲಿ ಹೂಗಳ ತಲ್ಲಿ ಸ್ವಾಗತ ಕೋರ್ವ ಸ್ವಾಗತ ಗುರುನಂದನ ಗುರುನಂದನ ಕರದಲ್ಲಿ ಗದೆಯ ಪಿಡಿದಿಗದೀರ ಶರೀರ
ಸಮಯದಲ್ಲಿ ಹೃದಯ ಪಿಡಿದಿಗದೀರ ಶರೀರವು ಮಗಿಸಿದೆ ಹುಲಿಯ ಕಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯಾದರೆ ಈ ಸರದಾರ ಬಲೆ ಬಲೆ ಉರಿಮೀಸೆಯಾದರೆ ಕುರು ಚಕ್ರೇಶ್ವರ ಬಲೆ ಬಲೆ ಉರಿಮೀಸೆಯಾದರೆ ಈ ಸರದಾರ ನಡೆಯುವ ಬಂಗಿಯು ಬಲು ಗಂಭೀರ ನಡೆಯುವ ಬಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುವಂದನ ಮಾತಗಂಧಾರಿಯ ಪ್ರೀತಿಯ ಕುವರ ಮಾತಗಂಧಾರಿಯ ಪ್ರೀತಿಯ ಕುವರ ಖ್ಯಾತಿಯಳು ಚಲ ಸಾದಿ ಪರೀರ ಖ್ಯಾತಿಯಳು ಚಲ ಸಾರಿ ಪರೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಚಲದ ಕಮಲ್ಲನಿಗೆ ಕಮಲ್ಲನಿಗೆ ಕುರು ಸಾರ್ವಭೌಮನಿಗೆ ಇದೇನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓಹೋ, ಇದು ಕೃಷ್ಣನು ನನಗಾಗಿ ನಿರ್ಮಿಸಿರುವ ಮಾಯಾ ಮಂದಿರವೇ? ಕೃಷ್ಣ, ಏ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ. ಏ ಛಲದಂಕ ಮಲ್ಲ ಕೌರವೇಶ್ವರ, ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಖ್ಯಾತ, ಹಸ್ತಿನಾವತಿಯ ಮಣಿಮುಕುಟ, ಉರ್ಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಒಬ್ಬ ಗೊಲ್ಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಸಾತ್ವಿಕಿ, ಕೃಷ್ಣನಲ್ಲಿ ಪರಮಾತ್ಮರು ನಿದ್ರಿಸುತ್ತಿರುವರು. ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖದಲ್ಪದಲ್ಲೇ ಲೀನನಾಗಿರುವುದು. ಇರಲಿ, ಈತನು ಎಚ್ಚರವಾಗುವ ತನಕ ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಸಾರ್ಥಕಿ, ಪರಮಾತ್ಮ ನಿನ್ನಲ್ಲೊಂದು ಮಾತಿದೆ ಸಾರ್ಥಕಿ. ಆಗಬಹುದು. ಏನು ವಿಚಾರ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಪರಮಾತ್ಮನು ಎಲ್ಲಿರುವರೋ ನಾವು ಅಲ್ಲಿ ಇರುವರು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನಮಗೆ ಸೇರಿದಂತೆ. ಇರಲಿ, ಈ ಪೀಠವನ್ನು ಅಲಂಕರಿಸಿ. ಆಗಲಿ.
ಛಛೇ! ಭೂಪಾಲಕನಾದ ನಾನು ಸಾಮಾನ್ಯ ಒಬ್ಬ ಗೋಪಾಲನ ಪಾದದಡಿಯಲ್ಲಿ ಅಸಂಭವ, ಅಪಮಾನ, ಅಪಜಯ. ನನಗೆ ಯೋಗ್ಯವಾದ ಪೀಠ
ಅರ್ಜುನ ದೇವ, ನಿನ್ನ ವಿಳಂಬದಿಂದ ಎಲ್ಲ ಹಾಳಾಯಿತು. ಏಕೆ, ಏನಾಯಿತು ಸಾತ್ವಿಕಿ? ಆ ಭಾಗದಲ್ಲಿ ನೋಡಿ. ಓಹ್, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಎಂತ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವಾದರೂ ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನನಗೆ ಸಂತೋಷದ ವಿಷಯವೇ. ಧರ್ಮರಾಜಾದಿ ನಾವು 4 ಸಹೋದರರೊಡನೆ ಪಾಂಚಾಲಿಯ ಸಮೇತ ಮತ್ತೊಂದು ದಿನದ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವೋ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸ್ವದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಕಾರ ನಮಗೆ ದೊರಕುವುದು. ದುರ್ಯೋಧನ, ನಾನು ಎಲ್ಲಿಗೆ ಬಂದಿದ್ದು? ಈ ಮಹಾಮಹಿಮನ ಪದದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದು ಇಚ್ಛೆಯಿಂದ ಬಂದೆನು. ಸರಿ, ನೀನದಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನ ಕಡೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತವನ್ನು ಕೊಡು. ಹೇಳಿ ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗವಯವನಿತ್ತ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು ಪರಮಾತ್ಮ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಪರಮಾತ್ಮ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತವೋ ನೀನು, ನಗು ನಗುತ್ತಲಿ ನೀ ಜಗವ ಬೆಳಗಿದೆ. ನಗು ನಗುತ್ತಂದನು ನೀನು, ನಗು ನಗುತ್ತಲಿ ನೀ ಜಗವ ಬೆಳಗಿದೆ. ಮೃಗು ಮುನಿದಾರ
ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಪರಮಾತ್ಮ ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಪರಮಾತ್ಮ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಹೇಳಿ ಚಕ್ರಪಾಣಿ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ ಧನಂಜಯ, ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯಿತು ದೇವ. ಎಲ್ಲರೂ ಕುಶಲವೇ? ಕುಶಲದಿಂದಿರುವರು ದೇವ. ಮಿತ್ರ, ಬಂದವನು ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ವಾಸುದೇವ, ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರದು? ಕುರುಚಕ್ರೇಶ್ವರ. ಓಹೋಹೋ, ಭಾವ ಕೌರವೇಶ್ವರ. ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ ಭಾವ? ಕುಶಲವೇ. ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಭರತ ಕುಲ ಚಕ್ರೇಶ್ವರನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ವಾಮ ರಮಣ, ಹೇಳು ಭಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆಹಾ, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ಈಗ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ದಿನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಆ ವಿಚಾರವೂ ಆಗಿರಲಿ. ಕುರು ಪಾಂಡವರೀರ್ವರು ಏಕಕಾಲದಲ್ಲಿ ನನ್ನ ಬಳಿಗೆ ಬರಲು ಕಾರಣವಿದೆ. ಹೇಳು ಭಾವ. ಕೌರವ ಪಾಂಡವರ ಭೀಕರ ಸಂಗ್ರಾಮ. ಕೃಷ್ಣ, ಭಾವ, ಕೌರವ ಪಾಂಡವರ ಭೀಕರ ಸಂಗ್ರಾಮ ಬಲದಿಂ ಸಾಗಿರ್ಪುದೈ ಮಾಧವ. ಒಗಿಸುವುದು ನಮ್ಮ ಪಕ್ಷವ, ಒಗಿಸುವುದು ನೀ ನಮ್ಮ ಪಕ್ಷವ ಮಾಧವ. ಆ
ಕೃಷ್ಣ ಭಾವ ಭೋರ್ಗ್ರವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ಏನು ನಮ್ಮ ಪಕ್ಷವನ್ನು ವಹಿಸಿಕೊಳ್ಳುವಂತೆ ಪ್ರಾರ್ಥಿಸಿಕೊಳ್ಳಲು ನಾನಿಲ್ಲಿಗೆ ಬಂದಿರುವೆನು. ಗುರು ಪಾಂಡವರಲ್ಲಿ ಸಂಗ್ರಾಮವೇ ಎಂತಹ ದುಡುಕಿನ ಕಾರ್ಯ ಭಾವ. ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇರಿ ಭಾವ. ಕೃಷ್ಣ ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರಿಂದರಿತೆಯ ಭಾವ. ಕೃಷ್ಣ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತಸೆದು ರಕ್ತದ ಮಡುವಿನ ಹುಡುಗಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡುವಿನ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳನ್ನು ಕೃಷ್ಣ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು ಯಾರಲ್ಲಿ ಗಮನಿಸಿದೊಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿ ನಾರಿಯ ರಳುವರಿಸಿ ಅಲ್ಲವೇ ಕೃಷ್ಣ ಧರಣಿ ನಾರಿಯ ರಳುವರಿಸಿ ಯಾರೊಡನೆ ಸಭಾಗಮ ಬಯಸಿದಳು. ಯಾರೊಡನೆ ಸಭಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ದುರ್ಯೋಧನ, ಕೃಷ್ಣ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಹೇಳು ಬಾಬಾ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ? ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಕೃಷ್ಣ ಅನುಜರಿಗನ್ಯಾಯ ಗೈವುದು ನ್ಯಾಯವೇ? ಸಹಜಾತರಿಗೆ ಸಮಭಾಗ ನೀಡಿ, ಸಹಜಾತರಿಗೆ ಸಮಭಾಗ ನೀಡಿ ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿದೆ ಗಮನಿಸಿದೊಡೆ ಸಮಾಧಾನ ಕಾಣುವುದು. ಗಮನಿಸಿದೊಡೆ ಸಮಾಧಾನ ಕಾಣುವುದು. ಧರಣಿ ನಾರಿಯ ನಡುವರಿಗಳು. ಚಕ್ರವರ್ತಿ ಕೃಷ್ಣ ಧರಣಿ ನಾರಿಯ ನಡುವರಿಗಳು
ನ್ಯಾಯವು ಯಾರನ್ನು ಒಲಿಸಿರುವಳು? ಯಾರಲ್ಲಿ ಸಮಾಗಮವನ್ನು ಬಯಸಿರುವಳು? ಎಷ್ಟೋ ಜನ ಮಕ್ಕಳು ಅನಾಥರಾಗುವರು, ಹೆಣ್ಣು ಮಕ್ಕಳು ವಿಧವೆಯರಾಗುವರು. ಈ ಪ್ರಪಂಚವೇ ನಾಶವಾಗಿ ಹೋಗುವುದು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಪ್ರಪಂಚವನ್ನೇ ನಾಶ ಮಾಡಿ ಪಾಪಕ್ಕೆ ಗುರಿಯಾಗಬೇಡಬೇವ. ಈಗಲಾದರೂ ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಮುಂಬರುವ ಅನರ್ಥಗಳನ್ನು ಎಚ್ಚರಿಸಲು ನೀನು ಸಿದ್ಧವಾಗಿರುವಾಗ ನಾನೇನು ಮಾಡಲಿ? ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿನ್ನ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನೇ ಅಪೇಕ್ಷಿಸಿ ಬಂದಂತಿದೆ. ಹೌದು ದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ಮಿತ್ರ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಿದ್ದುದರಿಂದ ನೀವು ನನಗೆ ಮೊದಲು ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿನ್ನ ಬಳಿಗೆ ಮೊದಲು ಯಾರು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ನಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಪಾಲಿಸಿದಂತಾಗುವುದು. ಚಕ್ರವರ್ತಿ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ಅವನಿಗೆ ಬೇಕಾದುದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು ಭಾವ. ಎಲ್ಲ ಕಪಟಿ. ಭಾವ, ಈಗ ಕೇಳಿರಿ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ನನ್ನ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನಾನು ಮತ್ತೊಂದೆಡೆ. ಅರ್ಜುನ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷೆ ಪಡುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ಈತನಿಂದೇನು ಪ್ರಯೋಜನ? ಕೃಷ್ಣ, ಆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಆಗಲಿ ಬಾಬಾ. ಗುರು ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಭಲೇ ಬಾವ, ನಿನ್ನ ಪರಾಕ್ರಮಕ್ಕೆ ಸರಿಯಾದ ಆಯ್ಕೆಯನ್ನೇ ಮಾಡಿಕೊಂಡಿರುವೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೇ ಕಣ್ಸನ್ನೆಯ ಕಪಟ ನಾಟಕ ಸೂತ್ರಧಾರಿ, ಭಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯುವುದೆಂದು ಭಾವಿಸಿರುವೆಯಾ? ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ, ತಾಂಡವ ಪ್ರಳಯ ಸಿಂಹನಾದ, ಸರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದ ಆಯುಧವ ಧರಿಸದಿರೇ ಧರಿಸದಿರೆ ಪಾಂಡವರ ನಡೆದಿದ್ದು ಪಾಲಿಪೆಯೋ. ಓಡುವೆನು ನಿನ ಪಂಥ ಅಂತ ನಿಪುಣ
ಬಹುಪಕ್ಷಪಾತಿ. ಅಬ್ಬಬ್ಬಾ. ಅದರಲ್ಲಿಯೂ ಏ ನಿನ್ನ ಪಾರ್ಥನಾದರೂ ಎನ್ನ ಪ್ರಾಣ ಸಖ. ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ. ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜ್ವಾಕೆ. ಎಲ್ಲಿಯಾದರೂ ಉಂಟೆ ಭಾವ? ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೆ? ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಮೊದಲಿನಿಂದಲೂ ಎಚ್ಚರನಾಗಿಯೇ ಇದ್ದೇನೆ ಚಕ್ರವರ್ತಿ. ಇನ್ನು ಮುಂದೆ ಅಂತೂ ಬಹಳ ಬಹಳ ಎಚ್ಚರನಾಗಿರುತ್ತೇನೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ಇನ್ನು ನಿನ್ನ ಭೇಟಿ ರಣಾಂಗಣದಲ್ಲಿ. ಆಗ ತಿಳಿಯುವೆ ಈ ನಿನ್ನ ಭಕ್ತರ 7 ಸೈನ್ಯಗಳ ಬಲಾಬಲಗಳೆಂದು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಈಗ ನನ್ನ ದ್ವಾರಕಾ ಯಾತ್ರೆಯು ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ. ಪರಮಾತ್ಮ ಪಾಂಡವ ವಿಜಯ ನಂದ ವಿನೋದ, ಇಂದಮ ಪಾಲಿಪ ದೇವನೆನಿಸಿದ, ಇಂದಮ ಪಾಲಿಪ ದೇವನಂದೆನಿಸಿದ, ಧನ್ಯತೆಯಾದೆವೋ ಪುಣ್ಯೋದಯದಿ, ಧನ್ಯತೆಯಾದೆವೋ ಪುಣ್ಯೋದಯದಿ, ಧನ್ಯತೆಯಾಂತೆವೋ ಪುಣ್ಯೋದಯದಿ, ಆದ ರಮಣ ಕೈವಚನ, ರಾಧಾ ರಮಣ ಕೈವಚನ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಅರ್ಜುನ ಮಿತ್ರ, ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ ಪಾರ್ಥ. ಹರಿತವಾದ ಖಡ್ಗವನ್ನು ಬಿಸಿತು ವರೆಯನ್ನಾಶ್ರಯಿಸುವ ಮಂದಮತೆಯಂತೆ ಮುಂದೆ ರಣಧುರಂಧರಾಗಿ ಮೆರೆಯಲು ನನ್ನ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನಾದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲ ಮರುಳೆ. ವಾಸುದೇವ, ಜಯವನ್ನು ಬಯಸಿ ಬಂದವನಲ್ಲ ನಾನು. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಅರ್ಜುನ, ವಾಸುದೇವ, ದೇವರು ದೇವರು ಎಂದು ಕಟ್ಟಿಕೊಂಡು ನನ್ನನ್ನು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವ ನನ್ನಲ್ಲೇನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಾಜಾಲ ಬೇಕೆ? ಮಾಧವ ನಿನ್ನಯ ದಯದಿ, ದಯದಿ, ಮಾಧವ ನಿನ್ನಯ ದಯದಿ, ಒಂದು
ವಾಸುದೇವ. ಅರ್ಜುನ ಕೊಂದುವೆನಾಂ ಜಯವ ಭಯವಿಲ್ಲದ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ. ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕರದೊಳುಗ ನೀರ ದೇಹಯೋ ನುಡನೆ ಪುತ್ರ ಕರದೊಳುಗ ನೀರ ಬಿಗಿದಿಹೆಯೋ ನುಡನೆ ಎದೆಗಡದಿರು ಜೋಕೆ ಕಡು ನೀರ ನೀರೆನಿಸಿ. ಅರ್ಜುನ ವಾಸುದೇವ. ಎದೆಗಡದಿರು ಜೋಕೆ ಕಡು ನೀರ ನೀರೆನಿಸಿ. ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ದೇವಾ. ದೇವಾ ದೇವಾ ದೇವಾ. ವಿಜಯಕ್ಕೆ ಕಾರಣ ಕಾತನು ನೀನ ವಾಸುದೇವ. ಪುತ್ರ ವಿಜಯಕ್ಕೆ ಕಾರಣ ಕಾತನು ನೀನ ವಾಸುದೇವ. ಅರ್ಜುನ ವಿಜಯಕ್ಕೆ ಕಾರಣ ಕಾತನು ನೀನ ಸಾಹಸ ನಿನ್ನದು ಸಾಧಿಸುವವನಾವೋ ವಾಸುದೇವ. ಅರ್ಜುನ ಸಾಹಸ ನಿಮ್ಮದು ಸಾಧಿಸುವವನಾವೋ ಸಾಹಸ ನಿನ್ನದು ಸಾಧಿಸುವವನಾವೋ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಪಾತ ನಿನ್ನಯ ಹಿತವ ಸತತವು ನಾ ಬಯಸಿ ಪಾತ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಹಿಡದಲೆ ಪೋರೆವೆ. ಅರ್ಜುನ ವಾಸುದೇವ. ಅನವರತವು ನಿನ್ನ ಹಿಡದಲೆ ಪೋರೆವೆ ಮನದನು ಮಾನವ ಪಾರ್ಥ ಅರ್ಜುನ ವಿಜಯ ವಿಜಯ ಅನದನು ಮಾನವ ಬಿಡು ಬಿಡು ಪ್ರಿಯ ಸಗ ದಾಂಡಿ ವಾಸುದೇವ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಗ ಮನದನು ಮಾನವ ಬಿಡು ಬಿಡು ಪ್ರಿಯ ಸಗ ಸಾಧಿಸು ಕಾರ್ಯವ ಭಯವೇ ಬಗೆ ಇನ್ನು ಪರಮಾತ್ಮ. ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು ಸಾಧಿಸು ಕಾರ್ಯವ ಭಯವೇ ತಗೆ ಇನ್ನು. ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ ವಿಜಯ. ದೇವಾ
ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ ಪಾರ್ಥ, ಇಲ್ಲಿ ನಡೆದ ಸಮಾಚಾರವನ್ನು ನಿನ್ನ ಅಣ್ಣಂದರಿಗೆ ತಿಳಿಸು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ವಾಸುದೇವ. ಪಾರ್ಥ, ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ಪರಮಾತ್ಮ. ಮನನಾದೆ ನಿಂದು ತಮ್ಮ ಭವ ಕರುಣೆಯ ಬಲದಿ. ಮನನಾದೆ ನಿಂದು ತಮ್ಮ ಭವ ಕರುಣೆಯ ಬಲದಿ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ವಾಸುದೇವ. ಮಿತ್ರ, ಪರಿಪರಿಯ ಪರಿಭವದಿಂದ ಮನದೊಳು ನೊಂದವಯ್ಯ ನಾವು. ಪರಮಾತ್ಮ, ಪರಿಪರಿಯ ಪರಿಭವದಿಂದ ಮನದೊಳು ನೊಂದವಯ್ಯ ನಾವು. ಮಾಧವನ ನೀನ ಮಗಲಿದು ಸಾರಥಿಯ ಭಾರವ ವಹಿಸಿದೆಯ. ಪರಮಾತ್ಮ, ಪರಿಕರಿಸಿ ನಿಂಗ ಕಾಯ್ದು ಚರಣದಲ್ಲಿ ಗಿರವ ಇಡುವೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ಪರಮಾತ್ಮ. ಅರ್ಜುನ, ಕದನದಳು ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವಾನ. ಕದನದಳು ಕುರುಪತಿ ಜಯವ ಹದಗೆಡಿಸಿ ಗೆಲುವ ತರುವಾನ. ಮಾಧವನಿ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ. ಮನನಾದೆ ನಿಂದು ತಮ್ಮ ಭವ ಕರುಣೆಯ ಬಲದಿ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ, ಧನ್ಯನಾದೆ ನಾ, ಧನ್ಯನಾದೆ ನಾ. ಅರ್ಜುನ, ಪುನಃ ಬಂದು ನೋಡುವೆನು ತಂದೆ. ನನಗೆ ಅನುಜ್ಞೆಯನ್ನು ಕೊಡು. ನಿನಗೆ ಮಂಗಳವಾಗಲಿ ಪಾರ್ಥ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಅಧಿಕಾರ ದಾಹೇಣ ವಿನಾಶ ನಿಶ್ಚಿತ. ಕಾಲಾಯ ತಸ್ಮಯೇ ನಮಃ. ನಾನು ಎಷ್ಟು ಬುದ್ಧಿವಾದ ಹೇಳಿದರೂ ಭಾವನಾದ ದುರ್ಯೋಧನ ನನ್ನ ಮಾತನ್ನು ಕೇಳುತ್ತಿಲ್ಲ. ಈಗ ನನ್ನ ಅಣ್ಣನ ಬಳಿಗೆ ಹೋಗಿರುವನು. ಏನಾದರೂ ಮಾಡಿ ನನ್ನ ಅಗ್ರಜನನ್ನು ದಾರಿ ತಪ್ಪಿಸಿ ಭೂಪ್ರದಕ್ಷಿಣೆಗಾಗಿ ಕಳಿಸಿ ಇವನಿಂದ ಹೊರದೂಡಬೇಕು. ಕಾಲಾಯ ತಸ್ಮಯೇ ನಮಃ, ಕಾಲಾಯ ತಸ್ಮಯೇ ನಮಃ.